ಧೈರ್ಯ. ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ನಿಮ್ಮ ಭವಿಷ್ಯ ನಿಂತಿರುತ್ತದೆ. ಧೈರ್ಯ ಎನ್ನುವ ಪದ ಬಹಳ ಮಹತ್ವವುಳ್ಳದಾಗಿದೆ. ಯಾಕೆಂದರೆ ನಿಮ್ಮ ಶಕ್ತಿಯನ್ನು ತಿಳಿದುಕೊಳ್ಳಿ. ಯಾವುದಕ್ಕೂ ಭಯಪಡಬೇಡಿ. ನೀವು ಅದ್ಭುತವಾದ ಕೆಲಸಗಳನ್ನು ಮಾಡಲಿದ್ದೀರಿ. ಆದರೆ ಭಯಬಿದ್ದ ಮರುಕ್ಷಣವೇ ನೀವು ಸೋಲಿನ ಕಡೆ ಹೆಜ್ಜೆ ಹಾಕುತ್ತೀರಿ. ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಮೂಢನಂಬಿಕೆ ಎಂದರೆ ಭಯವೇ. ನಾವು ಹೇಗೆ ಭಯಪಡುತ್ತೇವೆ ಎಂದರೆ, ನಾನು PUCಯಲ್ಲಿ ಒಳ್ಳೆಯ ಅಂಕ ತೆಗೆಯದೆ ಹೋದರೆ ಭಯದಿಂದ, ನನಗೆ ವ್ಯವಹಾರದಲ್ಲಿ ನಷ್ಟವಾದರೆ ನಾನು ಏನು ಮಾಡಲಿ ಭಯದಿಂದ, ನನ್ನಲ್ಲಿ ಸಾಧನೆ ಮಾಡುವ ಶಕ್ತಿಯೇ ಇಲ್ಲ ಭಯದಿಂದ ಹೇಳುತ್ತೇವೆ. ನಮ್ಮ ದುಃಖಕ್ಕೆಲ್ಲ ಏಕೈಕ ಮೂಲ ಕಾರಣ ಭಯ. ಧೈರ್ಯ ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡಬಲ್ಲದು. ಆದ್ದರಿಂದ ಎಚ್ಚರಿಕೆಯಿಂದ ಗುರಿಯನ್ನು ಮುಟ್ಟುವವರೆಗೆ ನಿಲ್ಲದಿರಿ. ನೀವು ವಿದ್ಯಾರ್ಥಿಯಾಗಿದ್ದೀರೋ, ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದೀರೋ ಅಥವಾ ಯಾವುದೇ ರಂಗದಲ್ಲಿದ್ದರೂ ನಿಮ್ಮನ್ನು ನೀವು ಪುಷ್ ಮಾಡುತ್ತಾ ಇರಬೇಕು. ಸಾಧನೆಯಿಂದ ಎಲ್ಲವೂ ಈಡೇರುತ್ತದೆ. ಪುಷ್ ಅಂದರೆ P ಫಾರ್ ಪ್ರಾಕ್ಟೀಸ್, U ಫಾರ್ ಅಂಟಿಲ್, S ಫಾರ್ ಸಕ್ಸಸ್, H ಫಾರ್ ಹ್ಯಾಪನ್ಸ್. ಅಂದರೆ ಯಶಸ್ಸು ಸಿಗುವವರೆಗೂ ಅಭ್ಯಾಸ ಮಾಡಿ. ಚಾಲೆಂಜ್, ಅವಮಾನ ಈ ಎರಡು ಮನುಷ್ಯನನ್ನು ಭಯಪಡಿಸುತ್ತವೆ. ಇವುಗಳನ್ನು ನಾವು ಯಾವ ರೀತಿಯಲ್ಲಿ ತೆಗೆದುಕೊಳ್ಳುತ್ತೇವೆ ನೋಡೋಣ. ಮೊದಲನೆಯ ವ್ಯಕ್ತಿ ಭಯದಿಂದ ಖಿನ್ನತೆ ಒಳಗಾಗುತ್ತಾನೆ. ಎರಡನೆಯ ವ್ಯಕ್ತಿ ಇದನ್ನು ವಿರೋಧಿಸುತ್ತಾನೆ. ಮೂರನೆಯ ವ್ಯಕ್ತಿ ಸಾಧನೆಯನ್ನು ಮಾಡಿ ತೋರಿಸುತ್ತಾನೆ. ಸ್ನೇಹಿತರೆ, ಬಲಹೀನತೆಯನ್ನು ತೆಗೆದುಹಾಕಿ. ಬಲವೇ ಜೀವನ, ಬಲಹೀನತೆಯೇ ಸೋಲು. ನಾನು ಬಲಹೀನ ಎಂದು ಎಲ್ಲಿಯೂ ಅಂದುಕೊಳ್ಳಬೇಡ. ನಿಮ್ಮಲ್ಲಿ ಇರುವ ಅಪಾರವಾದ ಶಕ್ತಿಯನ್ನು ಕುರಿತು ನಿಮಗೆ ತಿಳಿದಿರುವುದು ಬಹಳ ಕಡಿಮೆ. ನಿಮ್ಮ ಹಿಂದೆ ಶಕ್ತಿಯ ಸಾಗರವಿದೆ.